ಸಂಸದ ಪಿಸಿ ಗದ್ದಿಗೌಡರಿಗೆ ಕೈ ಅಭ್ಯರ್ಥಿ ಸಂಯುಕ್ತ ತಿರುಗೇಟನ್ನ ನೀಡಿದ್ದಾರೆ. 4 ಬಾರಿ ಗೆದ್ದಿರುವ ಸಂಸದರು ಹೇಗೆ ಗೆಲ್ತೀರಿ ಎಂದು ಕೇಳ್ತಾರೆ. ನಾನು ಹುಟ್ಟಿದ ವರ್ಷ ನಮ್ಮ ತಂದೆಯವರು ಶಾಸಕರಾಗಿದ್ರು ಅಂತ ಹೇಳಿದ್ದಾರೆ. ಸಂಸದ ಪಿಸಿ ಗದ್ದಿಗೌಡರಿಗೆ ಕೈ ಅಭ್ಯರ್ಥಿ ಸಂಯುಕ್ತ ತಿರುಗೇಟನ್ನ ನೀಡಿದ್ದಾರೆ. 4 ಬಾರಿ ಗೆದ್ದಿರುವ ಸಂಸದರು ಹೇಗೆ ಗೆಲ್ತೀರಿ ಎಂದು ಕೇಳ್ತಾರೆ. ನಾನು ಹುಟ್ಟಿದ ವರ್ಷ ನಮ್ಮ ತಂದೆಯವರು ಶಾಸಕರಾದ್ರು, ನಾನು ಗಜಕೇಸರಿ ಯೋಗದಲ್ಲಿ ಹುಟ್ಟಿದ್ದೇನೆ ಅಂತ ಸಂಯುಕ್ತ ಪಾಟೀಲ್ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಈ ಬಾರಿ ನಾನು ಬಾಗಲಕೋಟೆಗೆ ಗುಲಾಲ್ ಹಚ್ಚೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಚಿಕ್ಕವಳಿದ್ದಾಗ ಯಾರಾದ್ರೂ ಕೇಳಿದ್ರೆ ಪ್ರಧಾನಿ ಆಗ್ತೀನಿ ಎಂದಿದ್ದೆ, ಮುಂದೆ ನಾನು ಪ್ರಧಾನಿ ಆಗೇ ಆಗ್ತೀನಿ ಅಂತ ಸಂಯುಕ್ತ ಪಾಟೀಲ್ ಅವರು ಹೇಳಿದ್ದಾರೆ. ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ನಾನೆಲ್ಲರಿಗೂ ಏನ್ ಹೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರ, ನಾನು ಗಜಕೇಶ್ವರಿ ಯೋಗನೆ ಹುಟ್ಟಿನ್ರಿ ಕಾಕರಿ. ಯಾವ ಯೋಗನೆ ಹುಟ್ಟಿನ್ರಿ? ಯೋಗ ಹೆಂಗದ ಅಂತಂದ್ರ ಕಾಂಗ್ರೆಸ್ ಪಾರ್ಟಿ ಈ ಸರಿ ನಾವು ಗೆಲ್ಲದೇ ಬಿಡ್ತೀವಿ ಅಂತ ನನಗೆ ಹೇಳಕ್ ಇಚ್ಛಾ ಪಡ್ತೀನಿ. ನಾವು ಹುಟ್ಟಿದ ವರ್ಷ ನಮ್ಮ ತಂದೆಯವರು ಮೊದಲನೇ ಬಾರಿ ಶಾಸಕರಾದ್ರು, ಮೊದಲನೇ ಬಾರಿ ನಮ್ಮ ಮನೆಯೊಳಗೆ ಗುಲಾಲ್ ಹಾಕಿದ್ರು. ಈ ಸರಿ ನಾನು ಬಾಗಲಕೋಟೆಗೆ ಬಂದಿನಿ ಅಂತಂದ್ರೆ ನಿಮ್ಗೂ ಗುಲಾಲ್ ಹಚ್ಚಿ ಹೋಗ್ತೀನಿ ಅಂತ ನನಗೆ. ಸೊ ಅದಕ್ಕಾಗಿ ಲಕ್ ನಮ್ಮ ಫೇವರ್ ಆಗಲ್ಲ. ಯಾಕೆ ನಾನು ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ, ನಾ ಭಾಳ ಸೆಟ್ಟಿದ್ದಾಗ ನನಗೆ ಕೇಳ್ತಿದ್ರಿ, ಮೇಡಮ್ ನೀವು ದೊಡ್ಡವರಾದ್ಮೇಲೆ ಏನಾಗ್ತೀರಿ ಅಂತ ನಮ್ಮ ಟೀಚರ್ಸ್ ಹೇಳ್ತಿದ್ರು. ಸೇಫ್ತಾ ನೀವು ದೊಡ್ಡ ಕಾಲದಲ್ಲಿ ಏನಾಗ್ತೀವಿ ಅಂತ 2ನೇ 3ನೇ ದಿನ ನಾನು ಕೇಳಿದಾಗ ನಾನು ಅವ್ರಿಗೆ ಹೇಳಿದ್ದೆ, ನಾನು ಭಾರತ ದೇಶದ ಪ್ರಧಾನ ಮಂತ್ರಿ ಆಗ್ತೀನಿ ಅಂತ ಅವ್ರಿಗೆ ಹೇಳಿದ್ದಾರೆ. ಕಾಕಾಗಿ ಯೋಗ ಹೆಂಗೆ ಕೂಡಿ ಬಂದಿರ್ತಿ ಅಂತಂದ್ರೆ ನಾವು ನಾಳೆ ಆಗ್ಬೋದು, ಹೌದಿಲ್ರಿ? ಹೆಂಗೆ ಎದುರಿಸ್ತೀರಿ ಅಂತಂದಾಗ ನಾನೆಲ್ಲರಿಗೂ ಏನ್ ಹೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರೆ, ನಾನು ಗಜಕೇಶ್ವರಿ ಯೋಗನೆ ಹುಟ್ಟಿನ್ರಿ ಕಾಕರಿ. ಯಾವ ಯೋಗನೆ ಹುಟ್ಟಿನ್ರಿ? ಸಂಸದ ಪಿಸಿ ಗದ್ದಿಗೌಡರಿಗೆ ಕೈ ಅಭ್ಯರ್ಥಿ ಸಂಯುಕ್ತ ತಿರುಗೇಟನ್ನ ನೀಡಿದ್ದಾರೆ. 4 ಬಾರಿ ಗೆದ್ದಿರುವ ಸಂಸದರು ಹೇಗೆ ಗೆಲ್ತೀರಿ ಎಂದು ಕೇಳ್ತಾರೆ. ನಾನು ಹುಟ್ಟಿದ ವರ್ಷ ನಮ್ಮ ತಂದೆಯವರು ಶಾಸಕರಾಗಿದ್ರು ಅಂತ ಹೇಳಿದ್ದಾರೆ. ಸಂಸದ ಪಿಸಿ ಗದ್ದಿಗೌಡರಿಗೆ ಕೈ ಅಭ್ಯರ್ಥಿ ಸಂಯುಕ್ತ ತಿರುಗೇಟನ್ನ ನೀಡಿದ್ದಾರೆ. 4 ಬಾರಿ ಗೆದ್ದಿರುವ ಸಂಸದರು ಹೇಗೆ ಗೆಲ್ತೀರಿ ಎಂದು ಕೇಳ್ತಾರೆ. ನಾನು ಹುಟ್ಟಿದ ವರ್ಷ ನಮ್ಮ ತಂದೆಯವರು ಶಾಸಕರಾದ್ರು, ನಾನು ಗಜಕೇಸರಿ ಯೋಗದಲ್ಲಿ ಹುಟ್ಟಿದ್ದೇನೆ ಅಂತ ಸಂಯುಕ್ತ ಪಾಟೀಲ್ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಈ ಬಾರಿ ನಾನು ಬಾಗಲಕೋಟೆಗೆ ಗುಲಾಲ್ ಹಚ್ಚೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಚಿಕ್ಕವಳಿದ್ದಾಗ ಯಾರಾದ್ರೂ ಕೇಳಿದ್ರೆ ಪ್ರಧಾನಿ ಆಗ್ತೀನಿ ಎಂದಿದ್ದೆ, ಮುಂದೆ ನಾನು ಪ್ರಧಾನಿ ಆಗೇ ಆಗ್ತೀನಿ ಅಂತ ಸಂಯುಕ್ತ ಪಾಟೀಲ್ ಅವರು ಹೇಳಿದ್ದಾರೆ. ಬಾಗಲಕೋಟೆ ಕಾಂಗ್ರೆಸ್ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಹೇಳಿಕೆಯನ್ನ ನೀಡಿದ್ದಾರೆ. ನಾನೆಲ್ಲರಿಗೂ ಏನ್ ಹೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರ, ನಾನು ಗಜಕೇಶ್ವರಿ ಯೋಗನೆ ಹುಟ್ಟಿನ್ರಿ ಕಾಕರಿ. ಯಾವ ಯೋಗನೆ ಹುಟ್ಟಿನ್ರಿ? ಯೋಗ ಹೆಂಗದ ಅಂತಂದ್ರ ಕಾಂಗ್ರೆಸ್ ಪಾರ್ಟಿ ಈ ಸರಿ ನಾವು ಗೆಲ್ಲದೇ ಬಿಡ್ತೀವಿ ಅಂತ ನನಗೆ ಹೇಳಕ್ ಇಚ್ಛಾ ಪಡ್ತೀನಿ. ನಾವು ಹುಟ್ಟಿದ ವರ್ಷ ನಮ್ಮ ತಂದೆಯವರು ಮೊದಲನೇ ಬಾರಿ ಶಾಸಕರಾದ್ರು, ಮೊದಲನೇ ಬಾರಿ ನಮ್ಮ ಮನೆಯೊಳಗೆ ಗುಲಾಲ್ ಹಾಕಿದ್ರು. ಈ ಸರಿ ನಾನು ಬಾಗಲಕೋಟೆಗೆ ಬಂದಿನಿ ಅಂತಂದ್ರೆ ನಿಮ್ಗೂ ಗುಲಾಲ್ ಹಚ್ಚಿ ಹೋಗ್ತೀನಿ ಅಂತ ನನಗೆ. ಸೊ ಅದಕ್ಕಾಗಿ ಲಕ್ ನಮ್ಮ ಫೇವರ್ ಆಗಲ್ಲ. ಯಾಕೆ ನಾನು ಈ ಮಾತನ್ನು ಹೇಳ್ತೀನಿ ಅಂತಂದ್ರೆ, ನಾ ಭಾಳ ಸೆಟ್ಟಿದ್ದಾಗ ನನಗೆ ಕೇಳ್ತಿದ್ರಿ, ಮೇಡಮ್ ನೀವು ದೊಡ್ಡವರಾದ್ಮೇಲೆ ಏನಾಗ್ತೀರಿ ಅಂತ ನಮ್ಮ ಟೀಚರ್ಸ್ ಹೇಳ್ತಿದ್ರು. ಸೇಫ್ತಾ ನೀವು ದೊಡ್ಡ ಕಾಲದಲ್ಲಿ ಏನಾಗ್ತೀವಿ ಅಂತ 2ನೇ 3ನೇ ದಿನ ನಾನು ಕೇಳಿದಾಗ ನಾನು ಅವ್ರಿಗೆ ಹೇಳಿದ್ದೆ, ನಾನು ಭಾರತ ದೇಶದ ಪ್ರಧಾನ ಮಂತ್ರಿ ಆಗ್ತೀನಿ ಅಂತ ಅವ್ರಿಗೆ ಹೇಳಿದ್ದಾರೆ. ಕಾಕಾಗಿ ಯೋಗ ಹೆಂಗೆ ಕೂಡಿ ಬಂದಿರ್ತಿ ಅಂತಂದ್ರೆ ನಾವು ನಾಳೆ ಆಗ್ಬೋದು, ಹೌದಿಲ್ರಿ? ಹೆಂಗೆ ಎದುರಿಸ್ತೀರಿ ಅಂತಂದಾಗ ನಾನೆಲ್ಲರಿಗೂ ಏನ್ ಹೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರೆ, ನಾನು ಗಜಕೇಶ್ವರಿ ಯೋಗನೆ ಹುಟ್ಟಿನ್ರಿ ಕಾಕರಿ. ಯಾವ ಯೋಗನೆ ಹುಟ್ಟಿನ್ರಿ? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.